ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೇನುಗೂಡು ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಅಮ್ಮನ 4 ಗಂಟೆಗೆ ಎಬ್ಬರಿಸ್ಬಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ಎಲ್ಲ ಇವಾಗ ರೆಡಿ ಆಗಿದೆ. ಪೂಜೆ ಮಾಡೋ ವಿಡಿಯೋ ಎಲ್ಲ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ನಮ್ಮನೆ ಲಕ್ಷ್ಮಿನ ತೋರಿಸ್ತೀನಿ ಬನ್ನಿ. ಇಷ್ಟೇ, ನಾವು ಪ್ರತಿ ವರ್ಷವೂ ಇದೇ ರೀತಿ ಸಿಂಪಲ್ಲಾಗಿ ಮಾಡೋದು ಅಷ್ಟೇ ಗೈಸ್. ವೆಲ್ಕಮ್ ಬ್ಯಾಕ್. ನಾನು ಇನ್ನೂ ರೆಡಿಯಾಗಿಲ್ಲ, ಅಮ್ಮ ಒಬ್ಬರೇ ರೆಡಿಯಾಗಿರೋದು. ತಿಂಡಿ ರೆಡಿ ಆಗ್ತಾಯಿದೆ. ಅಣ್ಣನ ತೋರಿಸ್ತೀನಿ ಬನ್ನಿ. ಮಿನಿ ಎಲ್ಲ ಫುಲ್ ಮಾಡ್ತಿದ್ದೀನಿ. ಪೂಜೆ ಆದಮೇಲೆ ಬಿಡಿಸ್ತಾ ಇದ್ದೀನಿ, ಯಾಕಂದರೆ ಪೂಜೆಗೂ ಮುಂಚೆ ಓಡಾಡ್ತಾ ಇರ್ತೀವಲ್ಲ, ಅದಕ್ಕೆ ಎಲ್ಲ ಅಳಿಸೋಗ್ಬಿಡುತ್ತೆ ಅಂದ್ಬಿಟ್ಟು ಪೂಜೆ ಆದಮೇಲೆ ಬಿಡಿಸ್ತಾ ಇದ್ದೆ. ಮತ್ತೆ ವಿಡಿಯೋ ಮಾಡ್ತಾ ಗಾಯ್ಸ್, ನನ್ನ ತಂಗಿ ಏನೋ ಬಿಡಿಸ್ತಿದ್ದಾಳೆ. ಅಲ್ಲೊಂದು ಪ್ರಾರ್ಥನೆ ಮಾಡಿ ತಾಯಿ ಮಹಾಲಕ್ಷ್ಮಿ ಆರಾಧನೆ ಮಾಡಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋವಿಗೆ ಗೋಗ್ರಾಸ ಕೊಟ್ಟು ಗೋವಿನ ಒಂದು ಹಣೆಯ ಭಾಗ ಮತ್ತು ಬಾಲದ ಭಾಗವನ್ನು ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ಸಾಧ್ಯವಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ತಿಂಡಿ ತಿನಿಸನ್ನು ಕೊಟ್ಟು ಅವರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಯಾವುದೇ ಅಸಮಾಧಾನ ಇದ್ದರೆ ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಕಟ್ಟಿದ್ದು ಶುಕ್ರನ ಅನುಗ್ರಹದಿಂದ ತಿರ್ಗಾ ಕಟ್ಟಿಸ್ಕೊಂಡೆ. ಸಾಧ್ಯವಾದರೆ ಸುಗಂಧಭರಿತ ದ್ರವ್ಯಗಳನ್ನ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದವರೆಗಿರ್ತಕ್ಕಂಥ ಮಕ್ಕಳಿಗೆ ಶ್ವೇತವರ್ಣವಾಗಿ ಗಂಧ ಬಣ್ಣದ್ದಾಗಲಿ ಕೆಂಪು ಬಣ್ಣದ್ದಾಗಲಿ ಇಂತಹದ್ದೊಂದು ವಸ್ತ್ರವನ್ನು ದಾನ ಮಾಡತಕ್ಕಂಥದ್ದು. ಹಾಗೆ ಒಂದಷ್ಟು ತಿಂಡಿ ತಿನಿಸುಗಳನ್ನ ಮಕ್ಕಳಿಗೂ ವಯಸ್ಸಾದಂತ ಹಿರಿಯರಿಗೂ ಕೊಡ್ತಕ್ಕಂಥದ್ದು. ಹಾಗೆ ಉದ್ಯೋಗದ ನಿಮಿತ್ತವಾಗಿ ನೀವು ಶ್ರಮ ಪಡ್ತಾ ಇದ್ರೆ ಉದ್ಯೋಗಾವಕಾಶ ಬೇಗ ಸಿಗಬೇಕು ಅನ್ನೋದಾದ್ರೆ ಇವತ್ತು ಒಂದು ಅರಿಶಿನ ಕೊಂಬು, ಒಂದಷ್ಟು ಜೇನುತುಪ್ಪ. ನಾವು ಇವಾಗ ಸಲ ಇದನ್ನ ಇಡ್ತಾ ಇದ್ವಿ, ಪ್ರಿಂಟೆಡ್. ಈ ಸರ್ತಿನೇ ಈ ತರ ರಂಗೋಲಿ ಬಿಡಿಸಿರೋದು. ಹೆಂಗೈತಮ್ಮ ನನ್ನ ರಂಗೋಲಿ? ಫಸ್ಟ್ ಟೈಮ್ ಗೈಸ್ ಬಿಡಿಸಿರೋದು. ಹಬ್ಬದೂಟ ಗೈಸ್, ಒಬ್ಬಟ್ಟು, ಚಿತ್ರಾನ್ನ, ಅನ್ನ ಸಾರು, ಕೂಟ್. ಪಾಪ ಮುಟ್ಕೊಂಡು ಎಲ್ಲದಕ್ಕೂ ನಮ್ಮ ಮನೆಗೆ ಮೊದಲನೇ ಅತಿಥಿಯಾಗಿ ಶೀಲಕ್ಕ ಅವ್ರು ಬಂದಿದ್ದಾರೆ ಕುಂಕುಮ ತಗೊಳ್ಳಿಕ್ಕೆ. ನಾನು ಮನೇಲೇ ಇದ್ದೆ. ಇಲ್ಲಿಂದ ಅಣ್ಣ ಮಾಡಿರೋದು ಗೈಸ್. ಇದು ಶೀಲಕ್ಕನ ಮನೆ. ಅಣ್ಣ ಹಾಗೂ ಅಮ್ಮ ಕುಂಕುಮಕ್ಕೆ ಹೋಗಿದ್ದಿತ್ತು. ಶೀಲಕ್ಕ ಮನೆಯವರ ಲಕ್ಷ್ಮಿ. ಇವರು ಪ್ರತಿ ಸರ್ತಿನೂ ಇದೇ ರೀತಿ ಮಾಡ್ತಾರೆ. ನೆಕ್ಸ್ಟ್ ನಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ. ನಮ್ಮತ್ತೆ ಮನೆಯ ಲಕ್ಷ್ಮಿ. ಮಾತಾಡ್ತಾರೆ. ನೆಕ್ಸ್ಟ್ ಹೋಗಿದ್ದು ನಮ್ಮಮ್ಮ ಅವ್ರ ಅಕ್ಕನ ಮನೆ, ಅಂದರೆ ನಮ್ಮ ದೊಡ್ಡಮ್ಮವ್ರ ಮನೆಗೆ. ನೀನು ಮಾಡಮ್ಮ ಗೈಸ್, ಇವರು ಪ್ರತಿ ಸರ್ತಿ ವಿಭಿನ್ನವಾದ ಐಡಿಯಾಸ್ ಇಂದ ಮಾಡ್ತಾರೆ. ಲಾಸ್ಟ್ ಟೈಮ್ ಕಮಲದೊಳಗೆ ಕೂತಿರೋ ಥರ ಮಾಡಿದರು, ಈ ಸರ್ತಿ ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಇನ್ನೊಂದು ದೊಡ್ಡಮ್ಮನ ಮನೆ, ಅದೇ ದೊಡ್ಡಮ್ಮನ ಮನೆ ಪಕ್ಕದ ಮನೆ. ಇದು ನಮ್ಮ ಅತ್ತೆ ಮನೆ ಇದೆ. ಪ್ರೇಕ್ಷೆ ಅಲೋ.
ಅಪ್ಪ ಏಯ್ ಏನೋ ಮಾಡ್ತಿದ್ಯಾ ಪ್ರೇಕ್ಷಾ ವ್ಲಾಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಮ್ಮ ದೊಡ್ಡಪ್ಪ ಮನೆಗೆ. ಇದು ಮೊನ್ನೆಯಿಂದ ಗುರುಪ್ರವೇಶ ಆಗಿತ್ತು, ಬಟ್ ಆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮನೆದು ವಿಡಿಯೋ ಇನ್ಸ್ಟಾ ಪೇಜಲ್ಲಿದೆ, ಹೋಗಿ ಚೆಕ್ ಮಾಡ್ಕೋಬೋದು. ಬಿಡ್ಪಪ್ಪ ಶಿಫ್ಟ್ ಆಗಿ ಇನ್ನೂ ಜೋಡಿಸ್ಕೊತಾ ಇದ್ರು ಮನೇನ. ಸಂಜೆ ಆಗಿದೆ ಈಗ. ಅಮ್ಮ ಅಣ್ಣ ರೌಂಡ್ಸ್ ಹೋಗಿ ಬಂದರು. ಅದ್ರದ್ದೆಲ್ಲ ಕ್ಲಿಪ್ಸ್ನ ನಾನು ಇದಕ್ಕೂ ಮುಂಚೆ ಹಾಕ್ತೀನಿ. ನಾನು ಹೋಗಿರಲಿಲ್ಲ, ಮನೇಲಿ ಒಬ್ಳು ಇರಲಿ ಅಂತ ನನ್ನ ಬಿಟ್ಟು ಹೋಗ್ಬಿಟ್ಟಿದ್ರು. ಇವರಿಬ್ರು ಹೋಗಿದ್ರು, ಇನ್ವೈಟ್ ಮಾಡಿದ್ರು. ಅಲ್ಲಿಗೆ ಮಾತ್ರ ನಾನು ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ಹೋಗೋಣ. ನಮ್ಮ ತಾತ ಇರು. ನಾನು ತೋರಿಸ್ಬಿಡ ಕಟ್ ಮಾಡಿ. ಇವರು ನಮ್ಮ ಅಣ್ಣ ಅತ್ತಿಗೆ. ಹಾಂ, ನಂಗೆ ಇಷ್ಟ ಅಂತ. ಹಾಯ್, ಈಗ ಬಾ ಕಣ್ಣನ್ ಫ್ರೆಂಡ್ ನಾನು. ಮತ್ತೆ ಊಟ ಏನು ಮಾಡಿದೆ? ಅಣ್ಣವರ ಮನೆಯಲ್ಲಿ ನೋಡಿ ಗೈಸ್, ಕೆಲಸ ಮಾಡ್ತೇವೆ ಪಾಪ ಬೇಡ. ಈಗ ಹೇಳು, ಏನಕ್ಕೆ ನೀನು ಚಿನ್ನ ಚಿನ್ನ ಅಂತ ಮಾತಾಡೋದು? ಅದು ಫ್ರೆಂಡ್ಸ್ ಲವ್. ನಾವು ಇದ್ದೀವಿ ಕೋತಿ ಎಮ್ಮೆ ನಾಯಿ ಅಂತ ಕರ್ಕೊಂಡು ಗೈಸ್ ಅಷ್ಟೇ. ಇವಾಗ ಅಣ್ಣನೂ ಬರ್ತಾ ಇದ್ದಾರೆ ನಮ್ಮ ಮನೆಗೆ ಹಿಂದೆ. ಅಲ್ಲಿ ನಾವು ಮನೆಗೆ ಹೋಗಿ ಸಿಗುವ. ಬಾಯ್. ಮಾತಾಡ್ರಿ ಏನಾದರೂ. ನೀವು ಬರ್ತೀರಾ ಅನ್ಕೊಂಡು. ರೆಕಾರ್ಡ್ ಆಗ್ತಾನೆ ಇತ್ತು, ಆಫೇ ಮಾಡಿಲ್ಲ. ಬಾಯ್. ಈಗ ಕರೀರಿ ಮತ್ತೆ. ಈಗ ಅಕ್ಕವ್ರ ಅಲ್ಲಿ ಅಕ್ಕವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಇಲ್ಲ, ಬರ್ತೀನಿ. ಇನ್ನು 10 ನಿಮಿಷ ಬರ್ತೀನಿ ಮನೆಗೆ ಮತ್ತೆ. ಸ್ನೇಹ ಬರ್ತೈತಿ. ಇದನ್ನ ಕಟ್ ಮಾಡಿ. ಯಾರು? ಅವನಾ ಬಿಡ್ಲ ಈಗ. ಅಲ್ಲಿ ಅಮ್ಮ ಏನೋ ಕೇಳ್ತೈತ್ ನೋಡು. ಈ ಮೂಡಲ್ಲಿಲ್ಲ. ಆ ಕಡೆ ತಂಗಿ ಏನ್ ಮಾಡ್ತೀರಿ? ಹೇಳಿ ಮೇಡಮ್, ಏನಾದ್ರು? ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಬ್ಬದ ಶುಭಾಶಯಗಳು. ನೀವು ಹೇಳಿ ಸರ್. ನಮಸ್ಕಾರ. ಹಾಯ್ ಗಾಯ್ಸ್. ಅವನಿಗೆ ಸಿಟ್ಟು, ಎಲ್ಲರೂ ಬಂದಾಗ ಕೂಡಾಕ್ತೀವಲ್ಲ ಒಂದು ಸ್ವಲ್ಪ ರ್ಯಾಶ್. ಸೊ ಎಲ್ಲರೂ ಬಂದಾಗ ಕೂಡಾಕ್ಬಿಡ್ತೀವಿ.
ಅದಕ್ಕೆ ಇವಾಗ ಕೋಪ ಬಂದ್ಬಿಟ್ಟೈತೆ ಅವನಿಗೆ. ಆ್ಯಕ್ಚುಲಿ ಅಮ್ಮನ ಒಂದು ರೌಂಡ್ ಕರ್ಕೊಂಡೋಗಿ ಬಂದು ನನ್ನ ಒಂದು ರೌಂಡ್ ಕರ್ಕೊಂಡೋಗಿ ಬಂದರು ಅಣ್ಣ. ಸಂಜೆ ನಾನು ಹೋಗಿ ಬರ್ತೀನಿ, ಬೆಳಗ್ಗೆ ಅಮ್ಮ ಹೋಗಿ ಬರ್ತಾರೆ. ಬರೀ ಅಕ್ಕಂದಿರ ಮನೆಗೆ ಮಾತ್ರ. ನಿಮ್ಮ ಮನೆಯ ಹಬ್ಬ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ ಗೈಸ್, ಆಗ್ತಾಯಿಲ್ಲ, ಹೋಗಿ ಮಲ್ಕೊತೀವಿ ಇವಾಗ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ, ಬಾಯ್.